ಕೇವಲ ಕಲ್ಪನೆಯಲ್ಲಿ ಮನುಷ್ಯ ಏನನ್ನು ಮಾಡಬಲ್ಲನೋ ಅದನ್ನು ಕಾರಣ ಶರೀರಿಯೊಬ್ಬ ವಾಸ್ತವವನ್ನಾಗಿ ಮಾಡಬಲ್ಲ. ಅಂದರೆ ನಮಗೆ ಹ್ಯೂಮನ್ಸ್ಗೆ ಇವಾಗ ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ತಕ್ಷಣಕ್ಕೆ ನಾವು ಮೈಂಡಲ್ಲಿ ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಹಿಂಗೆ ಹೋಗ್ಬೋದು, ಹಿಂಗೆ ರಾಕೆಟಲ್ಲಿ ಕೂತ್ಕೊಂಡಿದ್ದೀನಿ, ಇವಾಗ ಮೇಲೆ ಹೋಗ್ತಾ ಇದ್ದೀನಿ, ಈಗ ಮಂಗಳ ಗ್ರಹದ ಹತ್ರ ಹೋಗ್ತಾ ಇದ್ದೀನಿ ಅಂತ ಒಂದು ಇಮ್ಯಾಜಿನೇಷನ್, ಮಾನಸಿಕವಾಗಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳೋದು ನಮಗೆ ಸಾಧ್ಯ. ಅಷ್ಟೇ ನಮ್ಮ ಲಿಮಿಟೇಷನ್ ಇರೋದು. ಆದರೆ ಕಾರಣ ಶರೀರಿಗಳ ಪ್ರಪಂಚದಲ್ಲಿ ಜನರಿಗೆ ಅತಿ ಹೆಚ್ಚಿನ ಸ್ವಾತಂತ್ರ್ಯವಿದೆ. ಅವರು ಯಾವುದೇ ವಾಸ್ತವಿಕವಾದ ಅಥವಾ ಸೂಕ್ಷ್ಮವಾದ ಅಡೆತಡೆ ಇಲ್ಲದೆ, ಕರ್ಮದ ಇತಿಮಿತಿಗಳಿಲ್ಲದೆ ತಮ್ಮ ಭಾವನೆಗಳನ್ನು ನಿರಾಯಾಸವಾಗಿ ಕಾರ್ಯರೂಪಕ್ಕೆ ತರಬಲ್ಲರು. ಅಂದರೆ ಕಾರಣ ಶರೀರಿಗಳು ಥಟ್ಟಂತ ನಮಗಿವಾಗ ಏನು ಮನಸ್ಸಲ್ಲಿ ಕಲ್ಪನೆ ಬರ್ತಾ ಇದೆ, ಕಾರಣ ಶರೀರಿಗಳು ಅದನ್ನು ವಾಸ್ತವವಾಗಿ ಮಾಡಿಬಿಡ್ತಾರೆ ಅಂತ. ಅವ್ರಿಗೆ ಲಿಮಿಟೇಷನ್ಸ್ ಇರೋದಿಲ್ಲ, ಇತಿಮಿತಿಗಳು ಅನ್ನೋದು ಇರೋದೇ ಇಲ್ಲ ಅವರಿಗೆ ಅಂತ. ಒಬ್ಬ ಮನುಷ್ಯ ತನ್ನ ಕಣ್ಣುಗಳನ್ನು ಮುಚ್ಚಿ ಕಣ್ಣು ಕೋರೈಸುವಂತಹ ಬೆಳ್ಳನೆಯ ಬೆಳಕನ್ನಾಗಲಿ ನಸುನೀಲಿ ಕಾವಳವನ್ನಾಗಲಿ ಕಾಣಬಲ್ಲಂತೆ ಕಾರಣ ಶರೀರಿಗಳು ಮನದಲ್ಲಿ ಸೃಷ್ಟಿಸಿಕೊಂಡ ಮಾತ್ರಕ್ಕೆ ನೋಡಬಲ್ಲರು, ಕೇಳಬಲ್ಲರು, ಆಘ್ರಾಣಿಸಬಲ್ಲರು, ರುಚಿ ನೋಡಬಲ್ಲರು, ಸ್ಪರ್ಶಿಸಬಲ್ಲರು. ಅಲ್ಲದೆ ಅವರು ಬ್ರಹ್ಮಾಂಡ ಮಾನಸದಿಂದ ಏನು ಬೇಕಾದರೂ ಸೃಷ್ಟಿಸಬಲ್ಲರು ಮತ್ತು ಮರೆಯಾಗಿಸಬಲ್ಲರು. ಈಗ ಮನುಷ್ಯರು ತಮ್ಮ ಕಲ್ಪನಾ ಶಕ್ತಿಯಲ್ಲಿ ಏನನ್ನಾದರೂ ಸೃಷ್ಟಿ ಮಾಡ್ಕೊತಾರೆ, ಅದು ಬೇಡ ಅಂದರೆ ಅದನ್ನು ನಾಶ ಕೂಡ ಮಾಡ್ತಾರೆ ಮನಸ್ಸೊಳಗಡೆ. ಈಗ ಇಮ್ಯಾಜಿನೇಷನಲ್ಲಿ ನನ್ನ ಕೈ ಮೇಲೆ ಒಂದು ಟೆನ್ನಿಸ್ ಬಾಲ್ ಇದೆ ಅಂತಲೂ ನಾನು ಇಮ್ಯಾಜಿನ್ ಮಾಡ್ಕೋಬೋದು. ಅದನ್ನು ಅಲ್ಲೇ ಇಮ್ಯಾಜಿನೇಷನಲ್ಲೇ ಅದನ್ನು ಮಾಯ ಕೂಡ ನಾನು ಮಾಡಿಬಿಡ್ಬೋದು. ಆದರೆ ಕಾರಣ ಶರೀರಿಗಳೇನು ಮಾಡ್ತಾರೆ, ಅದನ್ನು ನಿಜವಾಗ್ಲೂ ಮಾಡ್ತಾರೆ, ನಿಜವಾಗ್ಲೂ ಸೃಷ್ಟಿ ಮಾಡ್ತಾರೆ, ನಿಜವಾಗ್ಲೂ ಮಾಯ ಮಾಡ್ತಾರೆ. ಹಾಗೇ ಅವರು ಈ ವಿಶ್ವ ಏನಿದೆ, ನಾವು ಜೀವಿಸ್ತಾ ಇರುವಂಥ, ನಾವು ಬದುಕಿರುವಂಥ ಈ ಭೂಮಿಯಿಂದ ಹಿಡಿದು ಈ ಆಕಾಶದಲ್ಲಿರುವಂಥ ಕೋಟ್ಯಾನುಕೋಟಿ ನಕ್ಷತ್ರಗಳು, ಇದೆಲ್ಲ ಸೇರಿ ಒಂದು ವಿಶ್ವ ಏನಿದೆ, ಅದನ್ನು ಅವರು ಹಾಗೇ ಸೃಷ್ಟಿ ಮಾಡಿರೋದು. ಅವ್ರು ಇಮ್ಯಾಜಿನ್ ಮಾಡಿದ ತಕ್ಷಣ ಅದು ಸೃಷ್ಟಿ ಆಗಿಬಿಡುತ್ತೆ, ನಿಜವಾಗ್ಲೂ ಸೃಷ್ಟಿ ಆಗುತ್ತೆ. ಅಂದರೆ ಫಿಸಿಕಲ್ಲಾಗಿ ಇವಾಗ ನಮಗೆ ಹೆಂಗೆ ಇದೆಲ್ಲ ನಿಜ ಅನಿಸ್ತಾ ಇದೆಯಲ್ಲ, ಅದು ಹಾಗೆ ಅದೆಲ್ಲ ಅವ್ರು ಸೃಷ್ಟಿ ಮಾಡಿರೋವಂಥದ್ದು. ಅವರು ಅದನ್ನು ಮಾಯ ಮಾಡಿದ್ರು ಅಂದರೆ ನಾವು ನೆಕ್ಸ್ಟ್ ಮೂಮೆಂಟಲ್ಲಿ ಇದೆಲ್ಲ ಮಾಯ ಕೂಡ ಆಗುತ್ತೆ. 3 ಶರೀರಗಳ ಗೂಡುಗಳನ್ನು ಕಳಚಿ ಆತ್ಮ ಹೊರಬಿದ್ದೊಡನೆ ಅದು ಸಾಪೇಕ್ಷ ಸಿದ್ಧಾಂತದಿಂದ ಪಾರಾಗಿ ಅನಿರ್ವಚನೀಯವಾದ ಶಾಶ್ವತ ಸ್ಥಿರತೆಯನ್ನು ಪಡೆಯುತ್ತದೆ. ಅಂದರೆ ಮಡಕೆ ಎಕ್ಸಾಂಪಲ್ ನೀವು ನೆನಪು ಮಾಡ್ಕೋಬೇಕು. ಮಡಕೆಯಿಂದ ಹೊರಬಿದ್ದಂಥ ಆಕಾಶ, ಮಡಕೆ ಒಳಗಿದ್ದಂಥ ಆಕಾಶ ಹೆಂಗೆ ಲೀನ ಆಗುತ್ತೋ, ಈ 3 ದೇಹಗಳನ್ನು ಕಳಚಿಕೊಂಡ ನಂತರ ಆತ್ಮ ಪ್ಯೂರ್ ಕಾನ್ಷಿಯಸ್ಸಲ್ಲಿ ಅಂದರೆ ಪರಮಾತ್ಮನಲ್ಲಿ ಲೀನವಾಗಿಬಿಡುತ್ತೆ. ಸಾಧನ ಮಾರ್ಗದಲ್ಲಿ ವಿಕಾಸಗೊಳ್ಳದ ಮನುಷ್ಯ ತನ್ನ 3 ಬಗೆಯ ಶರೀರಗಳಿಂದ ಹೊರಬರಲು ಭೂಲೋಕದಲ್ಲಿ, ಸೂಕ್ಷ್ಮಲೋಕದಲ್ಲಿ ಮತ್ತು ಕಾರಣಲೋಕದಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಜನ್ಮ ತಾಳಬೇಕಾಗುತ್ತದೆ. ಈ ಅಂತಿಮ ಸ್ವಾತಂತ್ರ್ಯವನ್ನು ಪಡೆದಂತಹ ಸಿದ್ಧ ಇತರ ಮಾನವರನ್ನು ದೇವರೆಡೆಗೆ ತಿರುಗಿಸಲು, ಅಂದರೆ ಪ್ಯೂರ್ ಕಾನ್ಷಿಯಸ್ನೆಸ್ ಕಡೆಗೆ ತಿರುಗಿಸಲು ಒಬ್ಬ ಪ್ರವಾದಿಯಾಗಿ ಭೂಮಿಗೆ ಹಿಂತಿರುಗಲು ಬಯಸಬಹುದು, ಅಥವಾ ನನ್ನ ಹಾಗೆ ಸೂಕ್ಷ್ಮಲೋಕದಲ್ಲಿ ವಾಸಿಸಲೂಬಹುದು. ಅಲ್ಲಿ ಆತ್ಮ ಉದ್ಧಾರಕನಾದ ಗುರು ಅಲ್ಲಿನ ನಿವಾಸಿಗಳ ಕರ್ಮದ ಹೊರೆಯ ಸ್ವಲ್ಪ ಭಾಗವನ್ನು ತಾನು ಹೊತ್ತು ಆ ಮೂಲಕ ಸೂಕ್ಷ್ಮಲೋಕದಲ್ಲಿ ಪುನರ್ಜನ್ಮ ಚಕ್ರವನ್ನು ಕೊನೆಗಾಣಿಸಿ ಕಾರಣಲೋಕಕ್ಕೆ ಶಾಶ್ವತವಾಗಿ ಹೋಗಿ ನೆಲೆಸಲು ಸಹಾಯ ಮಾಡುವನು. ಅಥವಾ ಸ್ವತಂತ್ರ ಸಿದ್ಧ ಕಾರಣಲೋಕವನ್ನು ಸೇರಿ ಅಲ್ಲಿನ ಜೀವಿಗಳಿಗೆ ಕಾರಣ ಶರೀರದ ತಮ್ಮ ಆಯುರ್ ಅವಧಿಯನ್ನು ಮೊಟಕುಗೊಳಿಸಿ ಪರಿಪೂರ್ಣ ಸ್ವತಂತ್ರವನ್ನು ಗಳಿಸುವಂತೆ ಅವರಿಗೆ ನೆರವು ನೀಡಬಹುದು. ಅಂದರೆ ಯಾರು ಈ 3 ಶರೀರಗಳನ್ನು ದಾಟಿ ಪ್ಯೂರ್ ಕಾನ್ಷಿಯಸ್ನೆಸ್ಸಲ್ಲಿ ಒಂದಾಗ್ಬಿಟ್ಟಿರ್ತಾರೆ, ಎಲ್ಲವೂ ಒಂದೇ, ಅಂದರೆ ಅದ್ವೈತಿಗಳಾಗ್ಬಿಟ್ಟಿರ್ತಾರಲ್ಲ, ಅವರು ಉಳಿದ ಮಾನವರನ್ನು ಪ್ಯೂರ್ ಕಾನ್ಷಿಯಸ್ನೆಸ್ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಅಥವಾ ಅವ್ರನ್ನ ಆ ಪಥದಲ್ಲಿ ನಡೆಸೋದಕ್ಕೆ ಪ್ರವಾದಿಯಾಗಿ ಭೂಮಿ ಮೇಲೆ ಮತ್ತೆ ಹುಟ್ಟು ಬರ್ಬೋದು. ಇಲ್ಲ ಅಂದರೆ ಸೂಕ್ಷ್ಮಲೋಕದಲ್ಲಿ ಇವಾಗ ಶ್ರೀಯುಕ್ತೇಶ್ವರರು ಹೇಗೆ ಸೂಕ್ಷ್ಮಲೋಕ, ಹಿರಣ್ಯಲೋಕ ಅನ್ನುವಂಥ ಒಂದು ಸೂಕ್ಷ್ಮಲೋಕದಲ್ಲಿ ಅಲ್ಲಿನ ನಿವಾಸಿಗಳಿಗೆ ಇನ್ನೂ ಮೇಲಿನ ಲೋಕಕ್ಕೆ ಹೋಗೋಕ್ಕೆ ಸಹಾಯ ಮಾಡೋಕ್ಕೆ ಪುನರ್ಜನ್ಮ ಪಡೆದಿರ್ತಾರೋ, ಆ ಥರ ಸೂಕ್ಷ್ಮಲೋಕದಲ್ಲೂ ಪುನರ್ಜನ್ಮ ಪಡಿಬಹುದು. ಇಲ್ಲ ಅಂದರೆ ಕಾರಣ ಲೋಕದಲ್ಲೂ ಪುನರ್ಜನ್ಮ ಪಡೆದು ಕಾರಣ ಶರೀರಿಗಳೇನೇನಿರ್ತಾರೆ ಅವ್ರಿಗೆ ಆ ಲಾಸ್ಟ್ ಸ್ಟೇಜ್ನು ದಾಟಿಸಿ ಮತ್ತೆ ಪ್ಯೂರ್ ಕಾನ್ಷಿಯಸ್ನೆಸ್ಸಲ್ಲಿ ಒಂದಾಗೋ ಥರ ಅವರಿಗೆ ಸಹಾಯ ಕೂಡ ಮಾಡ್ಬೋದು. ಆಗ ಶ್ರೀ ಯೋಗಾನಂದರು ಅವ್ರ ಗುರುಗಳನ್ನ ಒಂದು ಪ್ರಶ್ನೆ ಕೇಳ್ತಾರೆ.
ಆತ್ಮಗಳನ್ನು ಮತ್ತೆ ಮತ್ತೆ 3 ಲೋಕಗಳಿಗೆ ಹಿಂದಿರುಗುವಂತೆ ಮಾಡುವಂತಹ ಕರ್ಮದ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಗುರುಗಳೇ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀ ಯುಕ್ತೇಶ್ವರರು, ಮನುಷ್ಯ ಸೂಕ್ಷ್ಮ ಲೋಕಗಳಲ್ಲಿ ಶಾಶ್ವತವಾಗಿ ನೆಲೆಸುವಂತಾಗಬೇಕಾದರೆ ದೈಹಿಕ ಕರ್ಮಗಳನ್ನು ಅಥವಾ ಆಸೆಗಳನ್ನು ಅವನು ಪೂರ್ಣವಾಗಿ ತೀರಿಸಿಕೊಂಡಿರಬೇಕು. ಸೂಕ್ಷ್ಮ ಲೋಕಗಳಲ್ಲಿ 2 ತರಹ ಜೀವಿಗಳಿರ್ತಾರೆ. ಭೂಲೋಕದ ಕರ್ಮಗಳನ್ನು ಇನ್ನೂ ಸವೆಸಬೇಕಾದವರು ಒಂದು ಬಗೆ. ಅಂಥವರು ತಮ್ಮ ಕರ್ಮಗಳನ್ನು ಸವೆಸುವುದಕ್ಕಾಗಿ ಮತ್ತೆ ಸ್ಥೂಲ ದೇಹವನ್ನು ಧರಿಸಲೇಬೇಕು. ಅವರನ್ನು ಸೂಕ್ಷ್ಮ ಲೋಕದ ಶಾಶ್ವತ ನಿವಾಸಿಗಳೆಂದು ಪರಿಗಣಿಸಲಾಗದು. ಅವರು ತಾತ್ಕಾಲಿಕವಾಗಿ ಭೇಟಿ ಕೊಡುವವರು ಅಷ್ಟೆ. ಅಂದರೆ ಸೂಕ್ಷ್ಮ ಲೋಕದಲ್ಲಿ ಪರ್ಮನೆಂಟಾಗಿ ಅಂದರೆ ಇರಬೇಕು ಅಂತ ಇದ್ದರೆ ಮನುಷ್ಯ ತನ್ನ ಫಿಸಿಕಲಿ ಅವನಿಗೇನೇನು ಆಸೆಗಳಿರುತ್ತೆ ಅದನ್ನೆಲ್ಲ ಆಲ್ರೆಡಿ ತೀರಿಸ್ಕೊಂಡಿರಬೇಕು. ಕಂಪ್ಲೀಟಾಗಿ ಆ ಆಸೆಗಳೆಲ್ಲ ಅವನಿಗೆ ಕಂಪ್ಲೀಟ್ ಆಗಿರಬೇಕು. ಸೂಕ್ಷ್ಮ ಲೋಕದಲ್ಲಿ 2 ಥರ ಜೀವಿಗಳಿರ್ತಾರೆ. ಒಂದು, ಭೂಲೋಕದ ಕರ್ಮ ಅವ್ರಿಗಿನ್ನೂ ತೀರಿರೋದಿಲ್ಲ. ಅಂಥವರು ಸ್ವಲ್ಪ ಟೆಂಪರವರಿಯಾಗಿ ಆ ಸೂಕ್ಷ್ಮ ಲೋಕದಲ್ಲಿದ್ದು ಮತ್ತೆ ಭೂಮಿಗೆ ಹೋಗಿ ಹುಟ್ಟುತ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಶರೀರಕ್ಕೆ ಮರಣವಾದೊಡನೆ ಭೂಮಿಯ ಕರ್ಮಗಳನ್ನು ಇನ್ನೂ ಕಳೆದುಕೊಳ್ಳದ ಜೀವಿಗಳು ಮತ್ತೆ ಭೂಮಿಗೆ ಬಂದು ಹುಟ್ಟಬೇಕು. ಅವರು ಕಾರಣ ಲೋಕಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೂಕ್ಷ್ಮ ಶರೀರಕ್ಕೆ ಸಾವಾದಾಗ ನೆಕ್ಸ್ಟ್ ಲೋಕ ಇರೋದು ಕಾರಣ ಲೋಕ. ಅಲ್ಲಿಗೆ ಹೋಗಬೇಕು ಅಂದರೆ ಅವರು ಸೂಕ್ಷ್ಮ ಲೋಕದ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡಿರ್ಬೇಕು. ಸೂಕ್ಷ್ಮ ಲೋಕದ ಕರ್ಮ ತೀರಿಸ್ಕೊಂಡಿರೋದಕ್ಕೂ ಮುಂಚೆ ಭೂಮಿ ಮೇಲಿರೋ ಕರ್ಮಗಳನ್ನೆಲ್ಲ ತೀರಿಸಿರಬೇಕು. ಯಾರು ಅದನ್ನೇ ತೀರಿಸಿರೋದಿಲ್ಲ, ಭೌತ ಪ್ರಪಂಚದ ಆಸೆಗಳೇ ಅವ್ರಿಗಿನ್ನೂ ತೀರಿರೋದಿಲ್ಲ, ಅವರು ಕಾರಣ ಲೋಕಕ್ಕೆ ಹೋಗೋದಕ್ಕಾಗಲ್ಲ. ಅವ್ರು ವಾಪಸ್ ಭೂಮಿಗೆ ಬರಲೇಬೇಕು, ಭೂಮಿಯಲ್ಲಿ ಹುಟ್ಟಲೇಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಥವರು ಭೌತ ಪ್ರಪಂಚ ಸೂಕ್ಷ್ಮ ಪ್ರಪಂಚಗಳ ನಡುವೆ ಲಾಳಿಯಾಡುತ್ತಿರಬೇಕಾಗುತ್ತದೆ. ಸೂಕ್ಷ್ಮ ಲೋಕದಲ್ಲಿ ಸಹಜ ರೀತಿಯ ಅಥವಾ ದೀರ್ಘಕಾಲದ ನಿವಾಸಿಗಳಾದರೂ ಎಲ್ಲ ವೈಷಯಿಕ ಬಯಕೆಗಳಿಂದಲೂ ಸದಾಕಾಲಕ್ಕೆ ವಿಮೋಚನೆ ಹೊಂದಿ ಭೂಲೋಕದ ಸ್ಥೂಲ ಸ್ಪಂದನಗಳಿಗೆ ಮತ್ತೆ ಹಿಂತಿರುಗಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ. ಅಂತಹ ಜೀವಿಗಳು ಕೇವಲ ಸೂಕ್ಷ್ಮ ಮತ್ತು ಕಾರಣ ಶರೀರದ ಕರ್ಮಗಳನ್ನು ಮಾತ್ರವೇ ಸವೆಸಬೇಕಾಗುತ್ತದೆ. ಇಲ್ಲಿ ಸೂಕ್ಷ್ಮ ಲೋಕದಿಂದ ನಾವು ಮತ್ತೆ ಮತ್ತೆ ಭೂಮಿಗೆ ಬರುವಂಥ ಕಾರಣ ಅಂದರೆ ತೀವ್ರವಾದ ಆಸೆಗಳು ಯಾವ ಥರದ್ದಿರಬಹುದು, ಈ ಭೂಮಿ ಮೇಲೆ ಹುಟ್ಟಬೇಕು ಅನ್ನೋ ಆಸೆಗಳು ಯಾವ ಥರದ್ದಿರಬಹುದು ಅಂತ ಅಂದರೆ ನಂಗೆ ತುಂಬ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಬಟ್ ಹಿಂಗಿರ್ಬೋದು ಅಂತ ನಂದೊಂದು ಯೋಚನೆ. ಲೈಕ್ ಯಾರಿಗೆ ಮೆಟೀರಿಯಲಿಸ್ಟಿಕ್ ಆಸೆಗಳು ಜಾಸ್ತಿ ಇರುತ್ತೋ ಅಂಥವರು. ಮೆಟೀರಿಯಲಿಸ್ಟಿಕ್ ಆಸೆಗಳು ಅಂದರೆ ತಮ್ಮ ದೇಹದ ಬಗ್ಗೆ ಅಟ್ಯಾಚ್ಮೆಂಟ್, ತಮ್ಮ ದೇಹ ಸೌಂದರ್ಯದ ಬಗ್ಗೆ ಅಟ್ಯಾಚ್ಮೆಂಟ್ ಇರುವಂಥವ್ರು, ಅಥವಾ ಒಂದು ವ್ಯಕ್ತಿಯ ಬಗ್ಗೆ ಅಟ್ಯಾಚ್ಮೆಂಟ್ ಇರುವಂಥವ್ರು, ಒಂದು ವಸ್ತುವಿನ ಬಗ್ಗೆ ಅಟ್ಯಾಚ್ಮೆಂಟ್ ಇರುವಂಥವ್ರು. ಈ ಭೂಮಿಗೆ ಸಂಬಂಧಪಟ್ಟ ಮೆಟೀರಿಯಲ್ಗಳು ಏನೇನಿರುತ್ತೋ, ವಸ್ತುಗಳು ಏನೇನಿರುತ್ತೋ, ಲೈಕ್ ಹೊಲ ಗದ್ದೆಗಳು ಆಯಿತು, ಸೈಟ್ ಆಯಿತು, ಮನೆ ಆಯಿತು, ಕಾರ್ಗಳು, ಬೈಕ್ಗಳು. ಕೆಲವ್ರಿಗೆ ಹೊಸ ಹೊಸ ಬಟ್ಟೆಗಳನ್ನ ತೊಗೊಳ್ಳೋವಂಥ ಒಂದು ವ್ಯಾಮೋಹ ಇರುತ್ತೆ. ಎಷ್ಟು ಬಟ್ಟೆ ಇದ್ದರೂ ಸಾಲೋದಿಲ್ಲ. ಹೊಸದಾಗಿ ಮಾರ್ಕೆಟ್ಗೆ ಏನು ಬರುತ್ತೆ, ಹೊಸ ಬ್ರ್ಯಾಂಡ್ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ತುಂಬ ಹೈ ಕ್ಲಾಸ್ ಬ್ರ್ಯಾಂಡ್ ಇರೋವಂಥ ಬಟ್ಟೆಗಳು ಹಾಕ್ಕೋಬೇಕು, ಟ್ರೆಂಡಿ ಆಗಿರೋಂಥ ಬಟ್ಟೆಗಳು ಹಾಕ್ಕೋಬೇಕು. ಎಷ್ಟು ಮುಂಚೆ ಅವ್ರ ಹತ್ರ ಎಷ್ಟು ಬಟ್ಟೆ ಇದ್ರೂ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಬಟ್ಟೆಗಳನ್ನ ಹಾಕ್ಕೋಬೇಕು ಅಂತ ಅದು ಒಂಥರ ಆಸೆ ಇರುತ್ತೆ. ಕೆಲವ್ರಿಗೆ ಹೆಚ್ಚೆಚ್ಚು ಶೂಸ್ ಕಲೆಕ್ಷನ್ಸ್ ಮಾಡೋವಂಥ, ಚಪ್ಪಲಿಗಳನ್ನ ಕಲೆಕ್ಷನ್ ಮಾಡೋವಂಥ ಆಸೆಗಳಿರುತ್ತೆ. ಸೊ ಇವೆಲ್ಲ ಮೆಟೀರಿಯಲ್ಗಳು, ಇದು ಭೂಮಿಗೆ ಸಂಬಂಧಪಟ್ಟಂತಹ ಮೆಟೀರಿಯಲ್ಗಳು. ಇದನ್ನೆಲ್ಲ ನಾವು ಸತ್ತ ಮೇಲೆ ತೊಗೊಂಡು ಹೋಗೋಕ್ಕಾಗಲ್ವಲ್ಲ, ಅಂಥದನ್ನು ನಾವು ಮೆಟೀರಿಯಲ್ ಅಂತ ಹೇಳ್ತೀವಿ. ನಮ್ಮ ದೇಹನೂ ಕೂಡ ಒಂದು ಮೆಟೀರಿಯಲ್. ಸತ್ತ ಮೇಲೆ ದೇಹ ನಮ್ಮ ಜೊತೆ ಬರೋದಿಲ್ಲ ಮುಂದಿನ ಲೋಕಕ್ಕೆ. ಸೊ ದೇಹ ಕೂಡ ಒಂದು ಮೆಟೀರಿಯಲ್ಲೇ. ಒಂದು ವ್ಯಕ್ತಿನ ನಾವು ತುಂಬ ಅಟ್ಯಾಚ್ಡ್ ಆಗಿದ್ದೀವಿ ಒಂದು ವ್ಯಕ್ತಿ ಮೇಲೆ ಅಂದರೆ ಆ ವ್ಯಕ್ತಿಗೆ ಮರಣ ಬಂದಾಗ ನಮಗೆ ತುಂಬ ದುಃಖ ಆಗೋಗುತ್ತೆ. ಯಾಕೆಂದರೆ ಆ ವ್ಯಕ್ತಿ ನಮ್ಮ ಜೊತೆ ಇನ್ಮೇಲೆ ಇರೋದಿಲ್ಲ ಅಂತ. ಯಾಕೆಂದರೆ ಆ ವ್ಯಕ್ತಿಯ ದೇಹ ನಮ್ಮ ಜೊತೆ ಇನ್ಮೇಲಿಂದ ಇರೋದಿಲ್ಲ. ಆ ವ್ಯಕ್ತಿಯ ದೇಹ ಈ ಭೂಮಿಗೆ ಸಂಬಂಧಪಟ್ಟಿದ್ದು, ಅದೊಂದು ಮೆಟೀರಿಯಲ್. ಮಾನಸಿಕವಾಗಿ ಅಟ್ಯಾಚ್ ಆಗೋದು ಬೇರೆ ಆಗುತ್ತೆ, ದೈಹಿಕವಾಗಿ ಅಟ್ಯಾಚ್ ಆಗಿರ್ತೀವಿ ನಾವು. ಈ ಥರ ಮೆಟೀರಿಯಲ್ ಯಾರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೋ, ಆಸೆಗಳು ಜಾಸ್ತಿ ಇರುತ್ತೋ ಅಂಥವರು ಆ ಫಿಸಿಕಲ್ ಆಸೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ತನಕ, ಕಂಪ್ಲೀಟಾಗಿ ಈಡೇರಿಸ್ಕೊಳ್ಳೋ ತನಕ ಅವರು ಮತ್ತೆ ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರ್ತಾ ಇರ್ತಾರೆ ಅಂತ. ಈ ಥರ ಆಸೆಗಳು, ಈ ಥರ ವೈಷಯಿಕ ಬಯಕೆಗಳು ಯಾರು ಕಂಪ್ಲೀಟಾಗಿ ನಾಶ ಮಾಡ್ಕೊಂಡಿರ್ತಾರೋ ಭೂಮಿ ಮೇಲಿರುವಾಗಲೇ, ಅಂಥವರು ಮತ್ತೆ ಮತ್ತೆ ಭೂಮಿ ಮೇಲೆ ಹಿಂತಿರುಗಿ ಹುಟ್ಟೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಪಾಪ ಎಷ್ಟೋ ಜನ ಹುಬ್ಬು ಹಲ್ಲಿರುವಂಥವ್ರು
ಮುಕ್ತವಾಗಿ ಅವರು ಬಾಯಿ ಬಿಟ್ಟು ನಗೋದೇ ಇಲ್ಲ. ಆ್ಯಕ್ಚುಲಿ ಕೈ ಅಡ್ಡ ಇಟ್ಕೊಂಡು ನಗೋದು, ಮುಖ ಮುಚ್ಕೊಂಡು ನಗೋದು, ಈ ಥರ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಆ ಹುಬ್ಬಲ್ಲು ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಅವರು ಅದನ್ನು ಅವರು ಒಂದು ಕುರೂಪ ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಚೆನ್ನಾಗಿರೋ ಹಲ್ಲು ಏನಕ್ಕಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ನೋಡ್ತಾ ಇರ್ತಾರೆ. ಅದು ಒಂದು ಫಿಸಿಕಲ್ ಆಸೆನೇ. ಚೆನ್ನಾಗಿರಬೇಕು ಅನ್ನೋದು ಒಂದು ನಮ್ಮ ಹಲ್ಲುಗಳು ಚೆನ್ನಾಗಿರಬೇಕು ಅನ್ನೋದು ಒಂದು ಫಿಸಿಕಲ್ ಆಸೆ. ಒಂದು ಒಳ್ಳೆ ಕಥೆ ಇದೆ ಅಷ್ಟಾವಕ್ರ ಮುನಿದು. ಅಷ್ಟಾವಕ್ರ ಮುನಿಗಳು ಹೇಗಿದ್ರು ನೋಡೋದಕ್ಕೆ ಅಂದರೆ, ಅವ್ರಿಗೆ ಅಷ್ಟಾವಕ್ರ 8 ಕಡೆ ಅವ್ರಿಗೆ ದೇಹದ 8 ಭಾಗಗಳಲ್ಲಿ ಅವ್ರಿಗೆ ವಕ್ರವಾಗಿತ್ತು ದೇಹ. ಒಂದು ಕಡೆ ಗೂನ್ ಬೆನ್ನಿತ್ತು, ಕಾಲು ವಕ್ರವಾಗಿತ್ತು, 2 ಕಾಲುಗಳು ವಕ್ರವಾಗಿದ್ವು, ಕೈಗಳು ವಕ್ರವಾಗಿದ್ವು. ಆ ಥರ 8 ಕಡೆ ಅವ್ರ ದೇಹದಲ್ಲಿ ವಕ್ರತೆ ಇತ್ತು. ಸೊ ಒಂದು ಸತಿ ಅವರು ಹೀಗೆ ಪಂಡಿತರ ಗುಂಪಲ್ಲಿ ಹೋದಾಗ ಪಂಡಿತರ ಗುಂಪು ಅವ್ರನ್ನ ನೋಡಿ ನಗ್ತಾ ಇರ್ತಾರೆ. ಅವ್ನು ನೋಡಿ ಹೆಂಗಿದ್ದಾನೆ ನೋಡೋದಕ್ಕೆ ಅಂತ, ಎಷ್ಟು ಕುರೂಪವಾಗಿದ್ದಾನೆ ಅಂತ ಜೋರಾಗಿ ನಗ್ತಾ ಇರ್ತಾರೆ. ಅವ್ರು ನಗದನ್ನು ನೋಡಿ ಅಷ್ಟಾವಕ್ರ ಮುನಿಗಳು ನಗಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಆವಾಗ ಅದರಲ್ಲಿ ಪಂಡಿತರ ಗುಂಪಲ್ಲಿ ಒಬ್ಬ ಕೇಳ್ತಾನಂತೆ, ನೀನೇನಕ್ಕಪ್ಪ ನಗ್ತಾ ಇದೆಯಾ ಅಂತ, ನಮ್ಮನ್ನು ನೋಡಿ ಏನಕ್ಕೆ ನಗ್ತಾ ಇದೆಯಾ ನೀನು ಅಂತ ಕೇಳ್ತಾರಂತೆ. ಅದಕ್ಕೆ ಅಷ್ಟಾವಕ್ರ ಮುನಿಗಳು ಹೇಳ್ತಾರಂತೆ, ನಿಮ್ಮ ಮೂರ್ಖತೆಯನ್ನು ನೋಡಿ ನಾನು ನಗ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಅದಕ್ಕೆ ಏನು ಮೂರ್ಖತೆ ನಮ್ಮಲ್ಲಿ ನೀನು ನೋಡಿದೆ ಅಂತ ಅವ್ರು ಕೇಳಿದಾಗ, ಸರ್ವವೂ ಭಗವಂತನಿಂದ ಸೃಷ್ಟಿಯಾಗಿರೋದು ಅಂತ ನೀವು ಹೇಳ್ತೀರಾ, ಅಂದರೆ ಎಲ್ಲದೂ ಭಗವಂತನ ಸೃಷ್ಟಿ ಆದರೆ ಈ ನನ್ನ ದೇಹನೂ ಭಗವಂತನ ಸೃಷ್ಟಿ ಅಲ್ವಾ, ಆ ಭಗವಂತನ ಸೃಷ್ಟಿ ನೋಡಿ ನೀವು ನಗ್ತಾ ಇದ್ದೀರಾ ಅಂದರೆ ನಿಮ್ಮ ಮೂರ್ಖತೆ ನೋಡಿ ನಾನು ನಗ್ತಾ ಇದ್ದೀನಿ ಅಂತ ಅಷ್ಟಾವಕ್ರ ಮುನಿಗಳು ಹೇಳ್ತಾರಂತೆ. ಹಾಗೆ ಅಷ್ಟಾವಕ್ರ ಮುನಿಗಳು ಫಿಸಿಕಲಾಗಿ ಒಬ್ಬ ಮನುಷ್ಯ ಏನೇನು ಆಸೆಗಳನ್ನ ಹೊಂದಕ್ಕೆ ಸಾಧ್ಯನೋ ಅದನ್ನೆಲ್ಲ ಅವರು ನಾಶ ಮಾಡ್ಕೊಂಡಿದ್ರು. ಅಂದರೆ ನಿಷ್ಕಾಮರಾಗಿದ್ದರು ಅಷ್ಟಾವಕ್ರ ಮುನಿಗಳು. ಅವ್ರ ದೇಹದಲ್ಲಿ 8 ವಕ್ರತೆಗಳಿದ್ರೂ ಅವ್ರಿಗದು ಯಾವುದ್ರ ಮೇಲೂ ಅಷ್ಟು ಕೊರಗಿರಲಿಲ್ಲ. ಅವ್ರಿಗೆ ಯಾವ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಯಾವ ಆಸೆಗಳು ಇರಲಿಲ್ಲ. ಅವ್ರ ಎಲ್ಲ ಆಸೆಗಳನ್ನೂ, ಫಿಸಿಕಲ್ ಆಗಿರುವಂಥ ಎಲ್ಲ ಆಸೆಗಳನ್ನೂ ಅವರು ನಾಶ ಮಾಡ್ಕೊಂಡಿದ್ರು. ಸೊ ಅಂಥವರು ಭೂಮಿ ಮೇಲಿರುವಂಥ ಎಲ್ಲ ಫಿಸಿಕಲ್ ಆಸೆಗಳನ್ನೂ ನಾಶ ಮಾಡ್ಕೊಂಡಾದ್ಮೇಲೆ ಇಲ್ಲಿ ದೇಹ ಸತ್ತ ಮೇಲೆ ಸೂಕ್ಷ್ಮ ಲೋಕಕ್ಕೆ ಹೋಗ್ತಾರಲ್ಲ, ಆ ಸೂಕ್ಷ್ಮ ಶರೀರಗಳು ಅಲ್ಲಿ ಸೂಕ್ಷ್ಮ ಶರೀರದ ಸಾವಾದ ಮೇಲೆ ಅವರು ನೆಕ್ಸ್ಟ್ ಕಾರಣ ಶರೀರ ಹೊಂದ್ಬಿಟ್ಟು ಕಾರಣ ಲೋಕಕ್ಕೆ ಹೋಗ್ತಾರೆ. ಅವ್ರು ಮತ್ತೆ ಭೂಮಿಗೆ ಬರೋದಿಲ್ಲ, ಯಾಕೆಂದರೆ ಅವ್ರು ಫಿಸಿಕಲ್ ಆಗಿ ಯಾವ ಆಸೆಗಳು ಉಳಿದಿರೋದಿಲ್ಲ ಅವರಿಗೆ. ಹಾಗೇ ಕಾರಣ ಶರೀರಕ್ಕೆ ಹೋದ್ಮೇಲೆ ಇನ್ನು ಸೂಕ್ಷ್ಮ ಶರೀರದಲ್ಲಿ ಇನ್ನೂ ಕೆಲವು ಕರ್ಮಗಳನ್ನ ಕಳೆಯೋದು ಬಾಕಿ ಇದೆ ಅಂದಾಗ ಕಾರಣ ಶರೀರದಕ್ಕೆ ಸಾವಾದಾಗ್ಲೂ ಅವ್ರು ವಾಪಸ್ಸು ಸೂಕ್ಷ್ಮ ಶರೀರಕ್ಕೆ ಬರ್ತಾರೆ. ಆದರೆ ಭೂಮಿ ಮೇಲೆ ಬರೋದಿಲ್ಲ, ಸೂಕ್ಷ್ಮ ಶರೀರಕ್ಕೆ ವಾಪಸ್. ಒಂದ್ಸತಿ ಕಾರಣ ಶರೀರಕ್ಕೆ ಹೋದ್ಮೇಲೆ ಅವ್ರು ಮತ್ತೆ ಸೂಕ್ಷ್ಮ ಶರೀರಕ್ಕೆ ಹುಟ್ಟಿ ಬರ್ತಾರೆ ಹೊರತು ಅಲ್ಲಿ ಸಾವಾದ್ಮೇಲೆ ಮತ್ತೆ ಭೂಲೋಕಕ್ಕೆ ಬರೋದಿಲ್ಲ. ಯುಕ್ತೇಶ್ವರರು ಹೇಳ್ತಾರೆ, ಭೂಲೋಕದಿಂದ ಮೇಲಕ್ಕೆ ಬರುವ ಸೂಕ್ಷ್ಮ ಶರೀರಗಳಿಗಿಂತ ಪ್ರಧಾನತಃ ಕಾರಣಲೋಕದಿಂದ ಹಿಂತಿರುಗಿ ಬಂದು ಸೂಕ್ಷ್ಮ ಲೋಕದಲ್ಲಿ ಜನ್ಮ ತಾಳುವ ಆತ್ಮಗಳ ವಿಮೋಚಕನಾಗಿ ದೈವಿ ನಿಯತಿಯಂತೆ ನಾನು ಪುನರುತ್ಥಾನಗೊಂಡಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಈಗ ಭೂಮಿಯಿಂದ ಹೋಗಿರೋ ಭೂಮಿಯಲ್ಲಿ ಸತ್ತ ಮೇಲೆ ಸೂಕ್ಷ್ಮ ಶರೀರವನ್ನು ಆಸ್ಟ್ರಲ್ ಬಾಡಿನ ಹೊಂದಿಬಿಟ್ಟು ಹೋಗ್ತಾರಲ್ಲ ಆಸ್ಟ್ರಲ್ ವರ್ಲ್ಡ್ಗೆ, ಅಲ್ಲಿರೋರಿಗೆ ಅವ್ರ ಗುರುಗಳಾಗಿಲ್ಲ ಶ್ರೀಯುಕ್ತೇಶ್ವರರು. ಕಾರಣ ಲೋಕದಲ್ಲಿ ಮರಣ ಹೊಂದಿ ಮತ್ತೆ ಸೂಕ್ಷ್ಮ ಲೋಕದಲ್ಲಿ ಜನ್ಮ ಪಡಿತಾರಲ್ಲ ಅಂಥವ್ರಿಗೆ ಅವರು ಅಲ್ಲಿ ಗುರುಗಳಾಗಿದ್ದಾರೆ. ಸೂಕ್ಷ್ಮ ಲೋಕದಲ್ಲಿ ಅವರು ಗುರುಗಳಾಗಿ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಮುಂದುವರ್ಸಿ ಹೇಳ್ತಾರೆ, ಭೂಲೋಕದಿಂದ ಬರುವವರು ಇನ್ನೂ ಪ್ರಾಪಂಚಿಕ ಕರ್ಮದ ತುಣುಕುಗಳನ್ನು ಉಳಿಸಿಕೊಂಡಿರುವವರಾದರೆ ಹಿರಣ್ಯ ಲೋಕದಂತಹ ಅತಿ ಎತ್ತರದ ಸೂಕ್ಷ್ಮ ಶರೀರಿಗಳ ಗ್ರಹಕ್ಕೆ ಏರಿ ಹೋಗಲಾರರು. ಗುರುಗಳು ಮುಂದುವರಿಸಿ ಹೇಳ್ತಾರೆ, ಮಾನವನ 3 ಬಗೆಯ ಸ್ವಭಾವಗಳ ಮೂಲಕ ಅವನ 3 ಶರೀರಗಳನ್ನು ಒಳಹೊಕ್ಕು ಪರಿಶೀಲಿಸಬಹುದೆಂಬುದು ಬಹುಋತಿಗಳಲ್ಲಿ ವೇದ್ಯವಾಗುತ್ತದೆ. ಭೂಮಿಯ ಮೇಲೆ ಎಚ್ಚೆತ್ತ ಪರಿಸ್ಥಿತಿಯಲ್ಲಿ ಮಾನವ ಸ್ವಲ್ಪ ಹೆಚ್ಚು ಕಡಿಮೆ ತನ್ನ 3 ಶರೀರಗಳಲ್ಲಿ ಜಾಗೃತನಾಗಿರುತ್ತಾನೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮನುಷ್ಯ ಎಚ್ಚರವಾಗಿದ್ದಾಗ ಹೆಚ್ಚು ಕಡಿಮೆ ಅವನು 3 ಶರೀರಗಳಲ್ಲೂ ಅಂದರೆ ಭೌತ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ 3 ಶರೀರಗಳಲ್ಲೂ ಅವನು ಕೆಲಸ ಮಾಡ್ತಾ ಇರ್ತಾನೆ. ಹೇಗೆ ಅಂದರೆ
ರುಚಿ ನೋಡುವಾಗ ಅಥವಾ ಸ್ಪರ್ಶಿಸುವಾಗ ಕೇಳಿಸ್ಕೋಬೇಕಿದ್ರೆ ಅಥವಾ ನೋಡಬೇಕಾದ್ರೆ ಈ 5 ಇಂದ್ರಿಯಗಳನ್ನ ಬಳಸಿ ಏನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಅವನು ಭೌತ ಶರೀರದಲ್ಲಿರ್ತಾನೆ. ಆಮೇಲೆ ಏನಾದರೂ ಇಮ್ಯಾಜಿನ್ ಮಾಡುವಾಗ ಅಥವಾ ಮಲಗಿದಾಗ ಕನಸು ಬೀಳುತ್ತಲ್ಲ, ಅದು ಮೈಂಡಲ್ಲಿ ನಡೆಯುವಂಥದ್ದಲ್ವ. ಅಲ್ಲಿ ಯಾವ ಭೌತಿಕವಾದ ಇಂದ್ರಿಯಗಳು ಕೆಲಸ ಮಾಡ್ತಾ ಇರಲ್ಲ, ಬಟ್ ಮೈಂಡಲ್ಲಿ ನಡೀತಾ ಇರುತ್ತಲ್ಲ ಅದೆಲ್ಲ, ಅಥವಾ ಏನಾದರೂ ಇಮ್ಯಾಜಿನ್ ಮಾಡ್ತಾ ಇರ್ತಾನಲ್ಲ, ಆವಾಗ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಆಲೋಚನಾ ಪರನಾದಾಗ, ಅಂದರೆ ತುಂಬ ಡೀಪಾಗಿ ಏನೋ ಒಂದು ಫೋಕಸ್ಡಾಗಿ ಯೋಚನೆ ಮಾಡುವಾಗ, ತುಂಬ ಡೀಪಾಗಿ ಯೋಚನೆ ಮಾಡುವಾಗ ಅಥವಾ ಆಳವಾಗಿ ಮೆಡಿಟೇಟ್ ಮಾಡುವಾಗ ಅವನು ಕಾರಣ ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಭ್ಯಾಸ ಬಲದಿಂದ ತನ್ನ ಕಾರಣ ಶರೀರದ ಸಂಪರ್ಕವನ್ನು ಇಟ್ಟುಕೊಂಡಿರುವ ಮನುಷ್ಯನಿಗೆ ಅಸಾಧಾರಣ ಪ್ರತಿಭೆಯ ಅದ್ಭುತ ಆಲೋಚನೆಗಳು ಪ್ರಾಪ್ತವಾಗುತ್ತವೆ. ಮತ್ತು ಗುರುಗಳು ಹೇಳ್ತಾರೆ, ನನ್ನ ಬದುಕು, ಸಾವು ಮತ್ತು ಪುನರುತ್ಥಾನಗಳ ತಥ್ಯವೇನೆಂದು ಈಗ ನಿನಗೆ ತಿಳಿಸಿದ್ದೀನಿ. ನನಗಾಗಿ ವ್ಯಥೆ ಪಡಬೇಡ. ಅದಕ್ಕೆ ಬದಲು ಮಾನವರಿಂದ ಕೂಡಿದ ಪರಮಾತ್ಮನ ಸ್ವಪ್ನಲೋಕವನ್ನು ತ್ಯಜಿಸಿ ಸೂಕ್ಷ್ಮ ಶರೀರಿಗಳಿಂದ ಕೂಡಿದ ಪರಮಾತ್ಮನ ಮತ್ತೊಂದು ಸ್ವಪ್ನಲೋಕದಲ್ಲಿ ಪುನರುತ್ಥಾನಗೊಂಡ ನನ್ನ ಕಥೆಯನ್ನು ಎಲ್ಲೆಲ್ಲೂ ಪ್ರಚುರಪಡಿಸು. ಈ ಪ್ರಪಂಚದ ಗೋಳು ಕರೆಯಿಂದ ಹುಚ್ಚರಾದವರ ಹಾಗೂ ಸಾವಿಗೆ ಹೆದರುವ ಕನಸುಗಾರರ ಹೃದಯಕ್ಕೆ ಹೊಸ ಭರವಸೆಯನ್ನು ಮೂಡಿಸಿದಂತಾಗುತ್ತದೆ ಅಂತ ಹೇಳ್ತಾರೆ. ಮತ್ತು ಅವರು ಅದೃಶ್ಯರಾಗಿ ಹೋಗುವಾಗ ಮತ್ತೆ ಹೇಳ್ತಾರೆ, ಎಲ್ಲರಿಗೂ ಹೇಳು, ಯಾರೇ ಆಗಲಿ ನಿರ್ವಿಕಲ್ಪ ಸಮಾಧಿ ಮೂಲಕ ಈ ಭೂಮಿ ಪರಮಾತ್ಮನ ಸ್ವಪ್ನವೆಂದರಿಯಬಲ್ಲವರಾದರೆ ಅಂಥವರು ಸೂಕ್ಷ್ಮತರವಾದ ಸ್ಪಷ್ಟವಾದ ಹಿರಣ್ಯಲೋಕವೆಂಬ ಮತ್ತೊಂದು ಸ್ವಪ್ನ ಗ್ರಹಕ್ಕೆ ಬರ್ತಾರೆ. ಅಲ್ಲಿ ಅವರು ಭೂಮಿಯಲ್ಲಿದ್ದಂತೆ ದೇಹ ಧರಿಸಿರೋ ನನ್ನನ್ನು ಅಲ್ಲಿ ಅವರು ನೋಡ್ತಾರೆ. ಇದನ್ನೆಲ್ಲರಿಗೂ ಹೇಳು ಯೋಗಾನಂದ ಅಂತ ಹೇಳಿ ಅವರು ಅದೃಶ್ಯರಾಗ್ಬಿಡ್ತಾರೆ. ಈ ಚಾಪ್ಟರ್ ಇಷ್ಟೇ. ಅಂದರೆ ಇದು ಇನ್ನೂ ತುಂಬ ಆಳವಾಗಿರುವಂಥ ವಿಷಯಗಳಿದೆ ಈ ಚಾಪ್ಟರಲ್ಲಿ. ಆದರೆ ನಾನು ತುಂಬ ಮೊಟಕುಗೊಳಿಸಿದ್ದೀನಿ ಇದು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ. ನನಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತೋ ಆ ವಿಷಯಗಳನ್ನ ಮಾತ್ರ ನಾನು ಇದರಲ್ಲಿ ಹೇಳಿದ್ದೀನಿ. ನೀವು ಇನ್ನೂ ಈ ಚಾಪ್ಟರ್ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂದರೆ ನೀವು ಈ ಪುಸ್ತಕ ಓದಲೇಬೇಕು. 43ನೇ ಅಧ್ಯಾಯ ಇದು ನನಗೆ ತುಂಬ ಇಷ್ಟವಾದಂಥ ಒಂದು ಚಾಪ್ಟರ್, ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಚಾಪ್ಟರ್ ಇದು. ಕೇವಲ ಭೌತಿಕ ಸುಖಗಳೇ ರಿಯಲ್ ಅಂತ ಅಂದ್ಕೊಂಡಿರೋರಿಗೆ ಒಂದು ಶಾಕ್. ಸಾವು ಅನ್ನೋದು ಕೊನೆ ಅಲ್ಲ, ಅಂದರೆ ಫಿಸಿಕಲ್ ಡೆತ್ತೇ ಕೊನೆ ಅಲ್ಲ, ಅದರಿಂದ ಆಚೆಗೆ ಇನ್ನೂ ಏನೋ ಇದೆ ಅನ್ನೋದನ್ನು ಈ ಚಾಪ್ಟ್ರಿಂದ ನಾವು ತಿಳ್ಕೊಬೋದು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಈ ಚಾಪ್ಟ್ರಿಂದ ಅಂದರೆ, ಇನ್ನೂ ನಾವು ಏನೋ ಒಂದು ದುಃಖದಲ್ಲಿದ್ದೀವಿ, ನಮಗೆ ಅಷ್ಟು ಕಷ್ಟಗಳಿದೆ, ಹಾಗೆ ಹೀಗೆ ಅಂತ ನಾವು ಚಿಂತೆಗಳಲ್ಲಿ ಇದೆ ನಮಗೆ ಅಂತ ನಾವು ಇನ್ನೂ ಎಣಿಸ್ತಾ ಇದ್ರೆ ನಮಗೆ ಇನ್ನೂ ಆಸೆಗಳು ಸತ್ತಿಲ್ಲ ಅಂತ ಅರ್ಥ. ಮತ್ತೆ ಮತ್ತೆ ನಾವು ಈ ಭೂಮಿ ಮೇಲೆ ಹುಟ್ಟಿ ಬರ್ತಾ ಇರ್ತೀವಿ ಆಸೆಗಳೆಲ್ಲ ಈಡೇರೋ ತನಕ ಅಂತ ಅರ್ಥ. ಸೊ ಈಗ ನೀವೇ ಡಿಸೈಡ್ ಮಾಡಿ, ನೀವು ಮತ್ತೆ ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರೋದಕ್ಕೆ ಇಷ್ಟಪಡ್ತೀರಾ, ಇದನ್ನೆಲ್ಲ ಇವಾಗ ಏನೇನು ಅನುಭವಿಸ್ತಾ ಇದ್ದೀರಾ ಅಂಥದ್ದೇ ಅನುಭವಗಳನ್ನ ನೀವು ಪಡೆಯೋಕ್ಕೆ ಇಷ್ಟಪಡ್ತೀರಾ, ಅಥವಾ ಇನ್ನು ಉತ್ತಮವಾದ ಲೋಕಗಳಿಗೆ ಹೋಗೋದಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸೊ ಇಲ್ಲಿಗೊಂದು ಪ್ರಶ್ನೆ ಬರುತ್ತೆ, ನಾನು ನೆಕ್ಸ್ಟ್ ಸತ್ಮೇಲೆ ಮತ್ತೆ ನಂಗೆ ಹುಟ್ಟೋಕ್ಕೆ ಇಷ್ಟ ಇಲ್ಲ, ನಾನು ಉತ್ತಮ ಲೋಕಕ್ಕೆ ಹೋಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಉತ್ತರ, ಏನೂ ಮಾಡಬಾರ್ದು. ಇದೇ ಉತ್ತರ. ಏನನ್ನೂ ಮಾಡಬಾರ್ದು ಅಂದರೆ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಾ, ಏನೂ ಮಾಡಬಾರ್ದ? ಹಾಗಲ್ಲ. ಈ ದೇಹಕ್ಕೆ ಅಂಟಿರುವ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೇ ನೀವು ಈ ದೇಹವನ್ನು ಪಡೆದು ಹುಟ್ಟಿರೋದ್ರಿಂದ ಆ ಕರ್ಮ ಕಳೆಯೋ ತನಕ ಈ ದೇಹ ಜೀವಂತವಾಗಿರುತ್ತೆ ಫಿಸಿಕಲ್ ಬಾಡಿಯಲ್ಲಿ. ಅದಕ್ಕೆ ಸಾವು ಬರೋವರೆಗೆ ನೀವು ನಿತ್ಯವಾದ ಕೆಲಸಗಳನ್ನ ಮಾಡ್ಕೊತ ಇರಬೇಕು. ಈ ದೇಹಕ್ಕೆ ಸಾವು ಬಂದ ನಂತರ ನೀವು ಸೂಕ್ಷ್ಮ ಲೋಕಕ್ಕೆ ಹೋಗ್ತೀರ. ಸೂಕ್ಷ್ಮ ಲೋಕದಲ್ಲೂ ಸೂಕ್ಷ್ಮ ಕರ್ಮಗಳು ಕಳೆದ ನಂತರ ಸೂಕ್ಷ್ಮ ದೇಹಕ್ಕೂ ಸಾವಾದಾದ್ಮೇಲೆ ನೀವು ಕಾರಣ ಲೋಕಕ್ಕೆ ಹೋಗ್ತೀರ. ಕಾರಣ ಲೋಕದಲ್ಲಿ ಕಾರಣ ಲೋಕದ ಕರ್ಮಗಳಿಗೆ, ಕಾರಣ ಶರೀರದ ಕರ್ಮಗಳು ಕಳೆದ ಮೇಲೆ ನಿಮಗೆ 3 ಥರದ ದೇಹಗಳಿಂದ ಮುಕ್ತಿಯಾಗಿ ನೀವು ಪ್ಯೂರ್ ಕಾನ್ಷಿಯಸ್ನೆಸ್ಸಲ್ಲಿ ಲೀನ ಆಗೋಗ್ತೀರ. ಹೇಗೆ ಮಡಕೆ ಒಳಗಡೆ ಇದ್ದ ಆಕಾಶ ಮಡಕೆ ಒಡೆದ ಮೇಲೆ ಹೊರಗಿರುವ ಆಕಾಶದೊಂದಿಗೆ ಹೆಂಗೆ ಲೀನ ಆಗುತ್ತೋ ಹಾಗೆ